ಹೆಂಗಿತ್ತು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ದೀನಿ. ಹಾಸ್ಪಿಟಲ್ಗೆ ಬಂದಿದ್ದರು. ಮುಂಚೆ ಎಲ್ಲ ಅವ್ರು ವರ್ಷಕ್ಕೆ 1 ಸಲ ಅಥವಾ 2 ಸಲ ಅಷ್ಟೇ ಬರ್ತಿದ್ದು. ಗೌರಿ ಹಬ್ಬಕ್ಕಂತೂ ಬಾಗಿನ ಕೊಡೋದಕ್ಕೆ ಬರ್ತಿರು. ಅದು ಬಿಟ್ಟರೆ ಎಲ್ಲ ಮಧ್ಯದಲ್ಲಿ ರೇರು, ಬಸ್ಸಲ್ಲಿ ಬರ್ತಿರಲ್ವ, ಹಾಗಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಅಂತ. ಇವಾಗ ವಯಸ್ಸಾಗ್ತಾ ಆಗ್ತಾ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಸೊ ಹಾಗಾಗಿ ಹಾಸ್ಪಿಟಲ್ಗೆ ಬರ್ತೀವಿ ಅಂದ್ಬಿಟ್ಟು ಅಂದವೇ ಬಂದಿದ್ದರು ಅಷ್ಟೇ. ಇನ್ನು ಊಟಕ್ಕೆ ಹಾಕ್ಕೊಟ್ಟೆ. ನಮ್ಮ ಅಪ್ಪ ಅಮ್ಮ ಮತ್ತು ಅವ್ರ ಗಾಡಿ ಓಡಿಸೋ ಅಂಥವ್ರು ಮತ್ತು ಅವ್ರ ವೈಫು ಇಷ್ಟು ಜನ ಬಂದಿದ್ರು ಅಷ್ಟೇ. ಅವರೇನು ಉಳ್ಕೊಳ್ಳಲ್ಲ. ಎಲ್ಲೋ ನಾನು ಮದುವೆ ಆದ ಹೊಸರಲ್ಲ ನಮ್ಮಮ್ಮ 1-2 ಸಲ ಇದ್ರೇನೋ ಅಷ್ಟೇ. ನಮ್ಮಪ್ಪ ಅಂತೂ 1 ಸಲನೂ ಇಲ್ಲ ಅಷ್ಟಾಗಿ. ಇನ್ನು ಅವರು ಹೊರಡ್ತಾರೆ. ಸೊ ಹಾಗಾಗಿ ಬೇಗನೆ ನನಗೆ ಬಂದ ಹಾಗೆ ಅಡುಗೆ ಮಾಡಿದ್ದೆ. ಯಾಕಂದರೆ ನಾನು ತಿನ್ನಲ್ಲ, ಇನ್ನು ನನ್ನ ಮಗನೂ ತಿನ್ನಲ್ಲ. ಈ ವರ್ಷ ಅವನಿಗೂ ಸ್ವಲ್ಪ ಬಿಡಿಸ್ಬಿಟ್ಟಿದ್ದೀನಿ. 10th ಅಲ್ವಾ, ಸ್ವಲ್ಪ ಚೆನ್ನಾಗಿ ಓದಲಿ, ಅವನಿಗೆ ಊಟದ ಮೇಲೆ ಜಾಸ್ತಿ ಸ್ವಲ್ಪ ಇಂಟ್ರೆಸ್ಟ್. ಅವನು ಒಬ್ಬನೇ ಆದರೂ ಮಾಡ್ಕೊತಾನೆ. ಎಗ್ ರೈಸು ಈ ಥರ ಚಿಕನ್ದೆಲ್ಲ ಸಣ್ಣ ಪುಟ್ಟದಾಗಿ ಮಾಡ್ಕೊಂಡು ತಿಂತಾನೆ. ಸೊ ಹಾಗಾಗಿ ಸ್ವಲ್ಪ ಓದಿನ ಕಡೆಗೆ ಜಾಸ್ತಿ ಇರಲಿ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಅವನಿಗೂ ಈ ಸಲ ತಿನ್ನಬೇಡ ಅಂತ ಹೇಳಿದ್ದೀನಿ. ಇನ್ನು ಅವ್ನಿಗೆ ಅದೊಂದು ಬೇಜಾರಿತ್ತು. ಅವ್ನು ಏನು ಮಾಡ್ತಾನೆ, ನಾನು ಚಿಕನ್ ಮಾಡ್ಬೇಕಾದ್ರೆ ಅವನು ಹಾಡು ಹೇಳ್ತಾಯಿದ್ದ, ಮರಳಿ ಬಾರದೂರಿಗೆ ಚಿಕನ್ನ ಪಯಣ ಅಂತ ಹೇಳ್ಬಿಟ್ಟು ಅಂತ ಅವನು ಕೂಡ ಹಾಡು ಹೇಳ್ತಾಯಿದ್ದ. ಸೊ ಯಾಕಂದರೆ ಕೆಲವೊಬ್ಬರು ಫುಡ್ಡಿ ಇರ್ತಾರಲ್ವ, ಸೊ ಅದೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ. ಇನ್ನು ಅವ್ರು ತಂದು ಕೊಟ್ಟಿದ್ರು ನಮ್ಮ ಅಪ್ಪ ಅಮ್ಮ ಸೊಪ್ಪು ಇದೆಲ್ಲನೂ. ನಾನು ಆಮೇಲೆ ಅವ್ರು ಹೋದ್ಮೇಲೆ ನಾನು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎತ್ತಿಡ್ತಾಯಿದ್ದೀನಿ. ಸೊ ಏನೋ ಅಷ್ಟು ದೂರದಿಂದ ತಂದು ಕೊಟ್ಟಿರ್ತಾರಲ್ವ, ವೇಸ್ಟ್ ಮಾಡ್ಲಿಕ್ಕೆ ನನಗೂ ಇಷ್ಟ ಆಗೋಲ್ಲ. ನಾನು ಮಾಡೋದು ಇಲ್ಲ. ಇದೆಲ್ಲ ಗಂಟೆ ಸೊಪ್ಪು ಇದೆಲ್ಲನೂ ಸೋಸಿಬಿಟ್ಟು ಈ ಥರ ಕವರ್ಗೆ ಅಥವಾ ಬಾಕ್ಸಸ್ಗೆಲ್ಲ ಹಾಕಿ ಎತ್ತಿ ಇಟ್ಟರೆ, ಬ್ಲ್ಯಾಕ್ ಕವರ್ ಫ್ರಿಜ್ ಒಳಗಡೆ ಯೂಸ್ ಮಾಡಬೇಡಿ. ಜಸ್ಟ್ ನಾನಿಲ್ಲಿ ಇದು ಒಳಗಡೆ ಬೇರೆ ಕವರ್ ಹಾಕ್ತೀನಿ. ಇಲ್ಲಿ ನನ್ನ ಮಗ ತಂದ್ಕೊಡ್ಲಿಲ್ಲ, ಹಾಗಾಗಿ ಅದಕ್ಕೆ ಎತ್ತಿಟ್ಟೆ ಅಷ್ಟೇ. ಇನ್ನು ಬಾಳೆದಿಂಡು ಹಾಗೆ ಬಾಳೆಗೊನೆ, ನಮಗೆ ಬಾಳೆ ತೋಟ ಇದೆ, ಹಾಗಾಗಿ ಬಾಳೆಗೊನೆ ಬರ್ತಾನೆ ಇರುತ್ತೆ. ಇದು ಸ್ವಲ್ಪ ಕಾಯಿ, ನಾನು ಕಾಯಿ ಕೇಳಿದೆ, ಎಳ್ನೀರು ಕೊಟ್ಬಿಟ್ಟಿದ್ದೀವಿ ತೋಟನ ಅಂದ್ಬಿಟ್ಟು. ಇದು ಸ್ವಲ್ಪ ಇನ್ನೇನು ಕೊಬ್ಬರಿ ಆಗ್ಲಿಕ್ಕೆ ಬಂದಿದೆ ಅಂತ ಇಷ್ಟು ತಂದು ಕೊಟ್ಟಿದ್ರು. ಮಾಮೂಲಿ ಇನ್ನು ಪಪ್ಪಾಯ ಇದು ಮರ ಇದೆ ಹಿಂದ್ಗಡೆನೆ. ಇನ್ನು ಮಾವಿನ ಹಣ್ಣು ಇದು ನಮ್ಮ ಮರದ್ದೇನೆ. ನೋಡು ಔಷಧಿ ಎಲ್ಲ ಹೊಡ್ದಿಲ್ಲ, ಹಣ್ಣಾದರೂ ಹಣ್ಣಾಗ್ಬೋದು ಅಂತ ಹೇಳ್ಬಿಟ್ಟು ಅಂತ ಅಷ್ಟು ತಂದು ಕೊಟ್ಟಿದ್ರು. ಇನ್ನು ಇದು ನೆಕ್ಸ್ಟ್ ಡೇ ಬಾಳೆದಿಂಡು ಇತ್ತಲ್ವ, ಜ್ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಕಿಡ್ನಿ ಸ್ಟೋನ್ ಆಗಿತ್ತಲ್ಲ ಒಂದು ಸಲ. ಯಾಕಂದರೆ ಒಂದು ಸಲ ಕಿಡ್ನಿ ಸ್ಟೋನ್ ಆಗಿದ್ದರೆ ಸಾಮಾನ್ಯವಾಗಿ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ನೀವು ಹುಷಾರಾಗಿರಬೇಕು, ಯಾರೇ ಆದ್ರೂ ಅಷ್ಟೇ. ಪದೇ ನಾನು ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ಯಾಕಂದರೆ ನೋವು ಸಂಕಟ ಎಲ್ಲ ಅನುಭವಿಸ್ದವ್ರಿಗೆ ಗೊತ್ತಿರುತ್ತೆ. ಚೆನ್ನಾಗಿರೋರು ಚೆನ್ನಾಗಿರಲಿ, ಹುಷಾರಿಲ್ಲ ಅನ್ನೋರು ಆದಷ್ಟು ಬೇಗ ಚೆನ್ನಾಗಾಗಲಿ ಅನ್ನೋದೇ ನನ್ನ ಹಾರೈಕೆ. ಇನ್ನು ಬಾಳೆದಿಂಡನ್ನು ಕಟ್ ಮಾಡ್ಕೊಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಬೇಕಂದರೆ ಮೆಣಸು ಕೂಡ ಹಾಕೋಬೋದು. ಇದನ್ನು ಮಾತ್ರ ಖಾಲಿ ಹೊಟ್ಟೆಗೆ ತೊಗೋಬೇಕು. ಮತ್ತು ಇದನ್ನು ಕುಡಿದ್ಮೇಲೆ 1 ಗಂಟೆ ಟೈಮಷ್ಟು ಏನು ಬೇರೆ ತೊಗೋಬಾರ್ದು. ನೀರು ಬಿಟ್ಟು ಬೇರೆ ಏನು ಕೂಡ ತೊಗೋಬಾರ್ದು. ಆವಾಗ ಮಾತ್ರ ಇದು ವರ್ಕ್ ಆಗೋದು. ಇದು ಜ್ಯೂಸೇ ಮಾಡಬೇಕು ಅಂತ ಏನಿಲ್ಲ. ಪಲ್ಯ ಮಾಡ್ತಾರೆ, ಬಸ್ಸಾರು ಎಲ್ಲ ಮಾಡ್ತಾರೆ, ಬಟ್ ಅದು ಅಷ್ಟು ಪವರ್ ಅಲ್ಲ. ಅಂದರೆ ಸ್ಟೋನ್ ಎಲ್ಲ ಇದೆ ಅಂತನೋರು ಖಾಲಿ ಹೊಟ್ಟೆಗೆ ಈ ರೀತಿ ಮಾಡ್ಕೊಳ್ಳಿ, ಅದು ಬೆನಿಫಿಟ್ಸ್ ಅಂತ ಅನಿಸುತ್ತೆ. ನನಗೆ ಸ್ಟೋನ್ ಬಂದಾಗ್ಲಿಂದನೂ ನಾನು ಇದೇ ರೀತಿ, ನನಗಿವಾಗ ಸ್ಟೋನ್ ಇಲ್ಲ. ಸ್ಟೋನು ಯಾವಾಗ ಆಗಿತ್ತು ನೋಡಿ, ಆವಾಗಲಿಂದನೂ ನಾನು ಜಸ್ಟು ನಂಗೆ ಬಾಳೆದಿಂಡೆಲ್ಲ ಸಿಕ್ಕರೆ ನಾನು ಜಸ್ಟ್ ಜ್ಯೂಸೇ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಸ್ಟೋನ್ ಇರೋ ಅಂಥವ್ರು ಉಪ್ಪಿನ ಅಂಶನ ತುಂಬ ಕಡಿಮೆ ತಿನ್ನಬೇಕು. ಅಂದರೆ ಮೇಲ್ಗಡೆ ಉಪ್ಪೆಲ್ಲ ಹಾಕ್ಕೋಬಾರ್ದು, ಮತ್ತು ಚಿಪ್ಸು, ಹಪ್ಪಳ, ಸಂಡಿಗೆ ಇದೆಲ್ಲ ತಿನ್ನಬಾರ್ದು. ಉಪ್ಪಿನಕಾಯಿ ಅಂತ ನನಗೆ ಡಾಕ್ಟ್ರೇ ಹೇಳಿರೋ ಅಂಥದ್ದು. ಪಾಲಕ್ ಸೊಪ್ಪು ಕೂಡ ತಿನ್ನಬೇಡಿ ಕಿಡ್ನಿ ಪೇಷಂಟು. ಮತ್ತು ರೆಡ್ ಮೀಟ್, ಕೆಂಪು ಮಾಂಸ ಕೂಡ ಆದಷ್ಟು ಅವಾಯ್ಡ್ ಮಾಡಿ. ಇದೊಂದು 3ನ್ನ ಡಾಕ್ಟರ್ಸೇ ಹೇಳ್ತಾರೆ. ಕೆಲವು ಡಾಕ್ಟರ್ಸ್ ಹೇಳ್ತಾರೆ, ಕೆಲವು ಡಾಕ್ಟರ್ಸ್ ಹೇಳಲ್ಲ. ಯಾಕಂದರೆ ಇವಾಗ ಹಾಸ್ಪಿಟಲ್ಸು ಮತ್ತು ಎಷ್ಟೋ ಸ್ಕೂಲ್ಗಳು ಎಲ್ಲರೂ ಅಲ್ಲ, ನಾನು ಕೆಲವೊಂದು ಮಾತ್ರ ಹೇಳಿರೋದು. ಇದೆಲ್ಲ ಒಂದು ರೀತಿ ಬಿಸ್ನೆಸ್ ಆಗಿಬಿಟ್ಟಿದೆ. ಎಷ್ಟೋ ವಿಷಯಗಳು ಗೊತ್ತಿದ್ರೂ ಕೂಡ ಹೇಳಲ್ಲ. ಎಷ್ಟು ಪೇಷಂಟಿಂದಾಗಲಿ ಈ ಥರ ಪೇರೆಂಟ್ಸಿಂದಾಗಲಿ ದುಡ್ಡು ಎಷ್ಟು ಕೀಳೋದಕ್ಕೆ ಸಾಧ್ಯನೋ ಅಷ್ಟು ಕೀಳೋದಕ್ಕೆ ಟ್ರೈ ಮಾಡ್ತಾರೆ. ಎಲ್ಲ ಹಾಸ್ಪಿಟಲ್ಸ್ ಮೇಲೆ ಡಿಸೈಡ್ ಮಾಡ್ಕೋಬೇಡಿ. ನಿಮ್ಮ ಒಂದು ಮೈಂಡ್ ಸೆಟ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮತ್ತು ಯಾವ ಮಾತ್ರೆ ತೊಗೋಬಾರ್ದು, ಸಣ್ಣ ಪುಟ್ಟೋದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗುವಂಥದ್ದು. ಮತ್ತು ಆದಷ್ಟು ಅಡುಗೆ ಮನೆಯಲ್ಲೇ ಆರೋಗ್ಯ ಅನ್ನೋದ್ರ ಕಡೆ ನಾವು ಏನು ತಿಂತಾಯಿದ್ದೀವಿ, ಏನು ಹೆಲ್ತ್ ಇದೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ಇವಾಗ ತಿಂತಾ ಇರೋದೇ ಫಸ್ಟ್ ಆಫ್ ಆಲ್ ಎಲ್ಲ
ಔಷಧಿ ಇರೋವಂಥ ಆಹಾರಗಳು. ಅದರಲ್ಲೂ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಕೆಲವರು ಹೇಳ್ಬೋದು, ಅಯ್ಯೋ ಬಿಡು ಎಲ್ಲರೂ ಒಂದಿನ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಯಾಕಂದರೆ ಸಾವು ಅನ್ನೋದು ಕೂಡ ಒಳ್ಳೆ ಸಾವು ಬರಬೇಕಲ್ವ. ನರಳಿ ನರಳಿ ಅಂಥದ್ದು ಹಿಂಸೆ. ನಾನು ಸ್ವಲ್ಪ ಇಲ್ಲಿ ಲೆಮನ್ ಹಾಕ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಲೆಮನ್ ಇಷ್ಟ ಆಗಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾವಿರೋ ತನಕ ಚೆನ್ನಾಗಿರ್ಬೇಕಲ್ವ. ಅದಕ್ಕೋಸ್ಕರನಾದರೂ ಸ್ವಲ್ಪ ಆದಷ್ಟು ನಮ್ಮ ಆರೋಗ್ಯದ ಕಡೆ ನಾವೇ ಗಮನ ಕೊಡಬೇಕು. ಬೇರೆ ಯಾರೋ ಬಂದು ನಮಗೆ ಗಮನ ಕೊಡೋದಿಲ್ಲ. ಇವಾಗ ಜಸ್ಟ್ ಬಾಳೆ ದಿಂಡು, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ನೋಡಿ ಜ್ಯೂಸು ಫ್ರೆಶ್ ಆಗಿರೋವಂಥ ಬಾಳೆ ದಿಂಡಲ್ಲಿ ಮಾಡ್ಕೊಳ್ಳಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇನ್ನು ನಾನು ಖಾರದ ಪುಡಿ ಮಾಡಿಸ್ಬೇಕಾಗಿತ್ತು. 3 ದಿನದಿಂದನೂ ಒಣಗ್ಸೋದೇ ಆಗಿದೆ. ಒಣಗ್ಸೋದು, ಆಮೇಲೆ ಮತ್ತೆ ಏನಾದ್ರು ಮೋಡ ಆಗಿದ್ರೆ ಸಂಜೆ ಮಳೆ ಬರೋ ಆಗಿದ್ರೆ ಎತ್ತು ಹಾಕುವಂಥದ್ದು. ಇದೇ ಥರನೇ ಆಗಿ ಕೊನೆಗೂ ಖಾರದ ಪುಡಿ ಇದೆಲ್ಲ ನೀಟಾಗಿ 3 ದಿವಸದಿಂದ ಒಣಗಿಸಿದ್ದೀನಿ. ಇದೆಲ್ಲ ಬೇಳೆ ಸಾಂಬಾರು ಮತ್ತು ಮಟನ್ ಸಾಂಬಾರು ಎರಡೂ ಕೂಡ ಮಾಡಿಸ್ತಾ ಇದ್ದೀನಿ. ನಾನು ಇಂಗ್ರೀಡಿಯೆಂಟ್ಸು ಏನೇನೋ ಅಂತ ಅಂದ್ಬಿಟ್ಟು ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಮತ್ತು ಫಸ್ಟ್ ಕಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಯಾರಿಗಾರೂ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದ್ದರೆ ಮಾಡಿಸ್ಕೋಬೋದು. ಇದು ನಮ್ಮ ಅತ್ತೆ ರೆಸಿಪಿ. ಅಂದರೆ ಅವ್ರು ಹೇಗೆ ಮಾಡಿಸ್ತಾರೋ ಹಾಗೆ ನಾವು ಮಾಡಿಸ್ಕೊಂಡು ಹೋಗ್ತಾ ಇರೋವಂಥದ್ದು. ಇನ್ನು ನಾನಿಲ್ಲಿ ಬೇಳೆ ಸಾಂಬಾರಿಗೆ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಕಡಲೆಕಾಳು 1/4 kg. ನಾನಿಲ್ಲಿ ಜಾಸ್ತಿ ಮಾಡಿಸ್ತಾ ಇಲ್ಲ. ಒಂದು ಅರ್ಧ kg ಧನಿಯಾ ಮತ್ತು ಅರ್ಧ kg ಕೆಂಪು ಮೆಣಸಿನ್ಕಾಯಿ, ಒಂದು 1/4 kg ಬ್ಯಾಡಗಿ ಮೆಣಸಿನ್ಕಾಯಿ. ನಾನು ಬೇಳೆ ಸಾಂಬಾರಿಗೆ ಹೇಳ್ತಿರೋದು. ಅದ್ರ ಜೊತೆಗೆ ಕಾಳುಗಳು, ಈ ಕಡಲೆಕಾಳು ಮತ್ತು ಉದ್ದಿನಬೇಳೆ ಒಂದು 50 ಗ್ರಾಮ್ ಹಾಕಿರೋ ಅಂಥದ್ದು. ಎಲ್ಲ ಕಾಳುಗಳು 1/4 kg. ಬೇಳೆಕಾಳು ಇರ್ಬೋದು, ಹೆಸರು ಬೇಳೆ ಇರ್ಬೋದು, ಮತ್ತು ಸಾಸಿವೆ, ಜೀರಿಗೆ, ಮೆಂತ್ಯ, ಮೆಣಸು, ಇದೆಲ್ಲ ಕೂಡ 1/4 kg ಹಾಕಿರೋವಂಥದ್ದು. ಗೊತ್ತಿರುತ್ತೆ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಮಾಡಿಸೋವಂಥದ್ದು. ಸೊ ಯಾರಿಗೆಲ್ಲ ಟೈಮ್ ಇದೆ ಅವ್ರು ನಿಜವಾಗ್ಲೂ ಮನೆಯಲ್ಲೇ ಮಾಡ್ಕೊಳ್ಳಿ. ವರ್ಕಿಂಗ್ ವುಮೆನ್ಸ್ ಆದರೆ ಪಾಪ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಕಡೆ ನೋಡಿಕೊಂಡು ಚೆನ್ನಾಗಿರೋ ಕಡೆ ರೆಡಿ ತೊಗೊಳ್ಳಿ. ಮತ್ತು ಮೇಯ್ನ್ ಎಕ್ಸ್ಪೈರ್ ಡೇಟ್ ನೋಡ್ಕೊಳ್ಳಿ. ತುಂಬ ಜನ ಅಂತಾರೆ ಎಕ್ಸ್ಪೈರ್ ಡೇಟ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅಂತ. ನಿಜವಾಗ್ಲೂ ಅದು ಸ್ಲೋ ಪಾಯ್ಸನ್ ಥರ ನಮಗೆ ವರ್ಕ್ ಆಗುತ್ತೆ ಹೊರತು, ಈಗವಾಗ ಏನೇ ಒಂದು ಹೆಲ್ತ್ ಇಶ್ಯೂಸ್ ಆದರೂ ಡಾಕ್ಟ್ರು ಕೊಡೋವಂಥ ರೀಸನು ಜಸ್ಟ್ ಇನ್ಫೆಕ್ಷನ್ ಆಗಿತ್ತು ಅಂತ ಅಷ್ಟೇ ಹೇಳ್ತಾರೆ. ಅದು ಏನಾಗಿತ್ತು ಏನಂತ ನಿಜವಾಗ್ಲೂ ಅದು ಹೇಗಾಯಿತು ಏನು ಎತ್ತ ಅದೆಲ್ಲ ಗೊತ್ತೇ ಇಲ್ಲ, ಜಸ್ಟ್ ಇನ್ಫೆಕ್ಷನ್ ಅಂತಾರೆ. ಸೊ ಹಾಗಾಗಿ ಆದಷ್ಟು ನೋಡ್ಕೊಳ್ಳಿ. ಇದು ಹೆಸರು ಬೇಳೆ ನಾನು ಹೇಳಿದಾಗೆ ಫಸ್ಟ್ ಕಮೆಂಟಲ್ಲಿರುತ್ತೆ ಏನೇನು ಅಂತ ಹೇಳ್ಬಿಟ್ಟು. ಇವಾಗ ಇದೆಲ್ಲನೂ ನಾನು ಫ್ರೈ ಮಾಡ್ತಾ ಇರೋವಂಥದ್ದು. ಇಲ್ಲಿ ನಾನು ಮಾಡ್ತಾ ಇಲ್ಲ, ನಮ್ಮ ರಿಲೇಟಿವ್ ಒಬ್ಬಳು ಮಾಡ್ತಾ ಇದ್ದಾಳೆ. ಅವಳು ಇವಳು ಅಂತ ಇದ್ದಾಳೆ ಅಂದ್ಕೊಬೇಡಿ, ಇವಳು ನಮಗಿಂತ ಚಿಕ್ಕವಳು. ಸೊ ಹಾಗಾಗಿ ಅಂತ ಇದ್ದೀನಿ ಅಷ್ಟೇ. ಅವಳು ನಾನೇ ಹುರ್ಕೊಡ್ತೀನಿ ಯಾಕ ಅಂತ ಹೇಳ್ಬಿಟ್ಟು ಅಂತ. ನನಗೂ ಆಗ್ತಿರ್ಲಿಲ್ಲ, ನನಗೂ ಈ ಥರ ಕೆಳಗಡೆ ಕೂತ್ಕೊಂಡು ಉರಿಯೋದಕ್ಕೆ. ಸೊ ಒಂದು ಅರ್ಧ ಗಂಟೆ ಪಾಪ ಅವಳು ನೀಟಾಗಿ ಚೆನ್ನಾಗಿ ಹುರ್ಕೊಟ್ಲು. ಇನ್ನೊಂದೇನಂತ ಹೇಳಿದ್ರೆ, ನಾನು ನಮ್ಮ ಸಚ್ಚು ಇದ್ದಾಗ ಅವನು ಈ ಥರ ತಂದು ಎಲ್ಲ ಕೊಡ್ತಾಯಿದ್ದ. ಇದು ಸಾಸಿವೆ ನಾನು ಎಲ್ಲನೂ ಫ್ರೈ ಮಾಡಿಬಿಟ್ಟು ಈ ಥರ ಅಂದರೆ ನಾನು ಯಾವಾಗ್ಲೂ ನಾನು ಅಲ್ಲಿ ಹುರಿತಿರ್ತೀನಲ್ಲ ಆವಾಗಲೇ ನಾನು ಸೋಸ್ಕೊಳ್ಳೋ ಅಂಥದ್ದು. ಇದು ಸ್ವಲ್ಪ ಅರಿಶಿನ ನಾನು ಹೇಳೋದು ಮರ್ತ್ಬಿಟ್ಟೆ. ಒಂದು 50 ಗ್ರಾಮಷ್ಟು ಬೇಳೆ ಸಾಂಬಾರಿಗೆ ಮಾತ್ರ ನಾನು ಅರಿಶಿನ ಹಾಕಿದ್ದೀನಿ. ಸೊ ಇವಾಗ ಇದೆಲ್ಲನೂ ಹುರಿದ್ಬಿಟ್ಟು ಒಂದು ಅಂಡೆಗೆ ಹಾಕ್ಕೊತೀವಿ. ಬೇಳೆ ಸಾಂಬಾರ್ದು ಸಪ್ರೇಟು, ಮಟನ್ ಸಾಂಬಾರ್ದು ಸಪ್ರೇಟು ಅಂತ ಹೇಳ್ಬಿಟ್ಟು ಅಂತ. ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಎಲ್ಲನೂ ನೀಟಾಗಿ ಎಲ್ಲ ಒಣಗಾಕಿದ್ನಲ್ವ ಅದೆಲ್ಲನೂ ಒಂದು 4 ಗಂಟೆ ಮೇಲೆ ಎತ್ಬಿಟ್ಟು ನೀಟಾಗಿ ಚೆನ್ನಾಗಿ ಸೋಸ್ಕೊಂಡು ಎಲ್ಲ ತಂದುಕೊಟ್ಟೆ. ಸೊ ಅವಳು ಒಂದು ಕಡೆ ಕೂತ್ಕೊಂಡು ಹುರ್ಕೊಟ್ಲು. ಸುಮಾರು 2 ವರ್ಷನೇ ಆಗಿಬಿಟ್ಟಿತ್ತು. 1 ವರ್ಷದಿಂದ ನಾನು ಬರೀ ಮೆಣಸಿನ್ಕಾಯಿ, ಧನಿಯಾ, ಈ ಥರ ಜೀರಿಗೆ, ಮೆಣಸು ಎಲ್ಲ ಸ್ವಲ್ಪ ಹಾಕ್ಕೊಂಡು ಸಾಂಬಾರು ಪೌಡ್ರು ನಾನು ಹೊರಗಡೆ ತೊಗೊಂಡೇ ಇಲ್ಲ. ಆ ಥರನೇ ಸಾಂಬಾರೆಲ್ಲ ಮಾಡ್ಕೊತ ಬಂದೆ. ಅಂದರೆ ನಾವು ಜಾಸ್ತಿ ಸಾಂಬಾರು ಮಾಡಲ್ವಲ್ಲ, ಹಾಗಾಗಿ 3 ದಿವಸಕ್ಕೊಂದ್ಸಲ 4 ದಿವಸಕ್ಕೊಂದ್ಸಲ ಹಾಗೆ ಮಾಡ್ತಾಯಿದ್ದು. ಅಂದರೆ ಕೆಲವೊಂದು ಸಲ ಚೆನ್ನಾಗಿ ಬರ್ತಿತ್ತು, ಕೆಲವೊಂದು ಸಲ ಚೆನ್ನಾಗಿ ಬರ್ತಾಯಿಲ್ಲ. ನೋಡಿ ಇಲ್ಲಿ 1/4 kg ಬ್ಯಾಡಗಿ ಮೆಣಸಿನ್ಕಾಯಿ. ಆಮೇಲಂತೂ ಮೆಣಸಿನ್ಕಾಯಿ ಸ್ವಲ್ಪ ಘಾಟಾಗಿಬಿಡುತ್ತಲ್ಲ, ಆಮೇಲಿಂದ ಮೊಬೈಲ್ ಕೂಡ ಚಾರ್ಜ್ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಇದಾಗಿದೆ. ಇನ್ನು ಮೆಣಸಿನ್ಕಾಯಿ ಮಾಮೂಲಿ ಬೇಳೆ ಸಾಂಬಾರಿಗೆ ಅರ್ಧ kg ಹಾಕಿರೋವಂಥದ್ದು. ಮತ್ತು ಖಾರದ ಮೆಣಸಿನ್ಕಾಯಿ ಕೂಡ ನಾನು ಅರ್ಧ kg ಹಾಕಿದ್ದೀನಿ. ಮಟನ್ ಸಾಂಬಾರಿಗೆ ಏನಿಲ್ಲ, ನಾವು ನೀಟಾಗಿ ಒಂದೇ ಈಕ್ವಲಿ ಆಗಿ ಹಾಕೋವಂಥದ್ದು. 1 kg ಧನಿಯಾ ಹಾಕಿದ್ರೆ 1 kg ಕೆಂಪು ಮೆಣಸಿನ್ಕಾಯಿ, ಒಂದು 1/4 kg ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಡ್ತೀವಿ. 1/4 kg ಅಥವಾ ಅರ್ಧ kg ಅಷ್ಟೇ. ಬೇಕು ಅಂದರೆ ಖಾರದ ಮೆಣಸಿನ್ಕಾಯಿ ಕೂಡ ಒಂದು 1/4 kg ಹಾಕೋಬೋದು. ನೋಡಿ ಖಾರದ ಪುಡಿ ಮಾಡಿಸೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾಡಿಸ್ಕೊಬಂದಿದ್ದೆ ನಮ್ಮ ಸಜ್ಜು. ಮೆಣಸಿನ್ಕಾಯಿನ ಸ್ವಲ್ಪ ಕುಟ್ಬಿಟ್ಟು ಕೊಡಬೇಕು, ಇಲ್ಲಾಂದರೆ ಸಪ್ರೇಟಾಗಿ ಕೊಡಬೇಕು. ನಾನು ಸ್ವಲ್ಪ
ಕೊಟ್ಟಿದ್ದೆ. ಅವ್ನು ಮಾಡಿಸ್ಕೊಬಂದಿದ್ದು ಮಟನ್ ಸಾಂಬಾರ್ದು ಕೆಂಪಗೆ ಬಂದಿದೆ, ಬೇಳೆ ಸಾಂಬಾರ್ದು ಸ್ವಲ್ಪ ಅರಿಶಿನಕ್ಕೆ ಬಂದಿದೆ. ನಾನು ಇಲ್ಲಿ ಇವತ್ತು ಕೂಡ ನಮ್ಮ ರಿಲೇಟಿವ್ ಅವ್ರ ಮನೆಗೆ ಹೋಗಬೇಕಿತ್ತು ಒಂದು. ಸೊ ಹಾಗಾಗಿ ಏನು ಬೆಳಗ್ಗೆ ಎದ್ದ ತಕ್ಷಣ ನಾನು ಈಚೆನಲ್ಲಿ ಫಸ್ಟ್ ಮನೆ ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ. ಮುಂದೆ ಅಂತೂ ವರಂಡನ ಎಲ್ಲ ಕವರ್ಸ್ಗಳು ಎಲ್ಲ ಖಾರದ ಪುಡಿ ಮಾಡಿಸ್ತೀನಿ ಅಂದರೆ ಒಂದು ವಾರದಿಂದ ಹಂಗೆ ಆಗಿಬಿಟ್ಟಿತ್ತು. ಸೊ ಇದು ಬೇಳೆ ಸಾಂಬಾರ್ದು ಸ್ವಲ್ಪ ಅರಿಶಿನಕ್ಕಿದೆ. ನನಗೆ ಬೇಗ ಇದನ್ನೆಲ್ಲ ಮತ್ತು ಮೆಂತ್ಯದ ಹಿಟ್ಟು ಕೂಡ ಮಾಡಿಸಿದ್ದೆ, ರಾಗಿ ಹಿಟ್ಟು ಮಾಡಿಸಿದ್ದೆ. ಇದೆಲ್ಲನೂ ಒಂದರಾಡ್ಬಿಟ್ಟು ಬಟ್ಟೆ ಎಲ್ಲ ಖಾರದ ಪುಡಿಯಾಗಿರುತ್ತೆ, ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ನಾನು ಹೋಗಬೇಕಿತ್ತು. ಇನ್ನು ನನ್ನ ಹಸ್ಬೆಂಡ್ ಹತ್ರ ಕೂಡ ಬೈಸ್ಕೊತಾ ಇದೆ, ಇನ್ನೂ ಆಗಲಿಲ್ವ ನನಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಾನು ಇದು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಿಲ್ಲ. ನನ್ನ ಮಗನಿಗೆ ತಿಂಡಿ ಕೂಡ ಮಾಡಿಕೊಟ್ಟಿರಲಿಲ್ಲ. ಅವನೇ ಪುಳಿಯೋಗರೆದು ಗೊಜ್ಜಿತ್ತು ಅಂದ್ಬಿಟ್ಟು ಅಕ್ಕಿ ಹಾಕ್ಕೊಂಡು ಅವನೇ ಬಾಕ್ಸ್ಗೆಲ್ಲ ಕಲಿಸ್ಕೊಂಡು ಅವನೇ ಹೋಗಿದ್ದ. ಸೊ ಅದೆಲ್ಲ ನನ್ನ ಮಗ ಮಾಡ್ಕೊತಾನೆ. ಸಣ್ಣ ಪುಟ್ಟದಾಗ ಕೆಲಸ ಇರ್ಬೋದು ಅಥವಾ ನನಗಾಗಲ್ಲ ಅಂದಾಗಿರ್ಬೋದು. ಒಂದೊಂದು ಟೈಮಲ್ಲಿ ಮಕ್ಳು ಏನೂ ಮಾಡೋಕ್ಕಾಗಲ್ಲ, ಕಯ ಅಂತ ಅಂತವೆ, ಆದರೂ ಆಮೇಲೆ ಮಾಡ್ತಾನೆ. ಸೊ ಇವಾಗ ನಾನು ಇದು 1 kgದು ಬಾಟಲು ಇದನ್ನು ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದಕ್ಕೆ ಬೇಳೆ ಸಾಂಬಾರು, ಇನ್ನೊಂದಕ್ಕೆ ಮಟನ್ ಸಾಂಬಾರು ಇಟ್ಕೊತಾ ಇದ್ದೀನಿ. ಸೊ ಇಷ್ಟು ಖಾರದ ಪುಡಿ ನಮಗೆ ಸುಮಾರು 1 ವರ್ಷ ಬರುತ್ತೆ. ಇದು ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿ ಕೊಟ್ಟಿರ್ತೀವಿ, ಅದನ್ನು ಕೂಡ ಸ್ವಲ್ಪ ಸಪ್ರೇಟಾಗಿ ಜರಡಿ ಆಡ್ಕೊಂಡ್ರೆ ಇದನ್ನು ಅದ್ರ ಜೊತೆಯಲ್ಲಿ ಬೆರ್ಸಕ್ಕೆ ಹೋಗಲ್ಲ. ಈ ಖಾರದ ಪುಡಿನ ಸಪ್ರೇಟಾಗಿ ಇದನ್ನೊಂದು ಬಾಕ್ಸಿಗೆ ಹಾಕ್ಕೊಂಡು ಫಸ್ಟ್ ಹಾಕ್ಬಿಟ್ಟು ಖಾಲಿ ಮಾಡಿಬಿಡ್ತೀವಿ. ಈ ಅಕ್ಕಿ ಎಲ್ಲ ಕೆಂಪಗಿರುತ್ತಲ್ವ, ಈ ಅಕ್ಕಿನ ಬಾತು ಅಥವಾ ಬಿರಿಯಾನಿ, ಪಲಾವ್ ಈ ಥರ ಎಲ್ಲ ಮಾಡಿದಾಗ ಯೂಸ್ ಮಾಡ್ಕೋಬೋದು. ಇದು ಸಪ್ರೇಟಾಗಿ ಫಸ್ಟೇ ಹಾಕಿ ಖಾಲಿ ಮಾಡ್ಕೊಬಿಟ್ರೆ ಆಯಿತು. ಆಮೇಲೆ ಖಾರದ ಪುಡಿದೆಲ್ಲ ಕಂಪ್ಲೀಟಾಗಿ ಮುಗೀತು. ಅದೆಲ್ಲನೂ ಬಾಕ್ಸ್ಗೆ ಹಾಕಿ ಎಲ್ಲ ಫಸ್ಟ್ ಎತ್ತಿ ಎಲ್ಲ ಕೊಟ್ಟೆ, ಅವ್ನು ತೊಗೊಂಡೋದ ಒಳಗಡೆಗೆ. ಯಾಕಂದರೆ ಖಾರದ ಪುಡಿ ಎಲ್ಲ ನನ್ನ ಬಟ್ಟೆಗೆಲ್ಲ ಆಗಿತ್ತು, ಇನ್ನು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ. ಇನ್ನು ಇದು ಮೆಂತ್ಯದಿಟ್ಟು ರೆಸಿಪಿ ನಾನು ಮೇಲಿಂದ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ಕೂಡ ಮಾಡಿಸಿದ್ದೆ, ಜಾಸ್ತಿ ಏನು ಮಾಡಿಸಿಲ್ಲ, ಒಂದು 5 kg ಅಷ್ಟು ಮಾಡಿಸಿದ್ದೆ. ಅದು ಕೂಡ ಎಲ್ಲ ಎತ್ತಿಟ್ಟು ಚೀಲ ಎಲ್ಲನೂ ತೊಳೆದ್ಬಿಟ್ಟು ಹಾಕಿದ್ದೀನಿ. ನಾನು ಹಸಿಟ್ಟೆಲ್ಲ ಮಾಡಿಸಿದಾಗ ಈ ಥರ ಚೀಲ ಕೂಡ ತೊಳಿತೀನಿ. ನಾವು ಎಷ್ಟೇ ಮಾಡಿದ್ರೂ ಕೆಲವರಂತೂ ನಾವು ನೀಟಾಗಿ ಮಾಡಲ್ಲ ಅಂತಲೇ ಅಂದ್ಕೋತಾರೆ. ಎಲ್ಲ ಈಚೆನಲ್ಲೆಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಇನ್ನು ನಾನು ಸ್ನಾನ ಮಾಡಿಕೊಂಡು, ನಾನು ಹೇಳಿದ್ನಲ್ವ ಇವತ್ತು ನಮ್ಮ ರಿಲೇಷನ್ಸ್ ಮನೆಗೆ ಹೋಗಬೇಕಿತ್ತು. ಸೊ ಅಲ್ಲಿಗೆ ಹೋಗಿದ್ದು ಬಂದಾಯಿತು. ಇನ್ನು ನೆಕ್ಸ್ಟ್ ಡೇ ಇದು ಗೊತ್ತಿರುತ್ತೆ ಎಲ್ರಿಗೂ, ಒಂದೆಲೆ ಸೊಪ್ಪು ಅಂತ ಹೇಳ್ಬಿಟ್ಟು ನಾನು ಒಂದು ಪಾಟಿಗೆ ಹಾಕಿದ್ದೀನಿ. ಸ್ವಲ್ಪ ಎಲ್ಲ ಎಲ್ಲೋಗಿ ಹಾಕ್ತಾಯಿತ್ತು, ಹಾಗಾಗಿ ಇರೋಷ್ಟು ಕಿತ್ಕೊಳ್ಳೋಣ, ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇದರಲ್ಲೂ ಕೂಡ ಸಾಂಬಾರು ಪಲ್ಯ ಎಲ್ಲ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಕಡ್ಡಿ ಥರ ಇರುತ್ತಲ್ವ, ಈ ಕೆಲವ್ರಿಗೆ ಇಷ್ಟ ಆಗಲ್ಲ ಪಲ್ಯ ಎಲ್ಲ ಮಾಡಿದಾಗ. ನಾನು ಅಷ್ಟೇ ಇದನ್ನು ಜ್ಯೂಸ್ ರೀತಿ ಮಾಡ್ತೀನಿ. ಚೆನ್ನಾಗಿ ಇಷ್ಟು ಸಿಕ್ತು ಬಿಡಿಸ್ಕೊಂಡೆ. ಇದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು, ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ, ನೆನಪಿನ ಶಕ್ತಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದಕ್ಕೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಮೆಣಸಿನ ಪುಡಿ ಹಾಕಿ, ಮಾಮೂಲಿ ನಾವು ಬಾಳೆದಿಂಡಿನ ಜ್ಯೂಸ್ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಮಾಡೋ ಅಂಥದ್ದು. ಇದನ್ನು ಅಷ್ಟೇ ಖಾಲಿ ಹೊಟ್ಟೆಗೆ ಕೊಡಬೇಕು. ಅಂದರೆ ಇದಂತೂ ಬಾಳೆದಿಂಡಿನ ಜ್ಯೂಸ್ ಕುಡಿಬೋದು ಬೇಕಿದ್ರೆ. ಇದು ಮಾತ್ರ ಸ್ವಲ್ಪ ಉಗುರು ಥರ ಇರುತ್ತೆ, ಫೀಲ್ ಆಗುತ್ತೆ, ಅಷ್ಟೊಂದೇನು ಚೆನ್ನಾಗಿರಲ್ಲ, ಬಟ್ ಆರೋಗ್ಯಕ್ಕಂತೂ ಒಳ್ಳೆಯದು. ಇದನ್ನು ಯಾವಾಗಲಾದ್ರೂ ಈ ಥರ ಸಿಕ್ಕಿದಾಗ ಈ ಸೊಪ್ಪು ನಾನು ಇಷ್ಟನ್ನು ಈ ರೀತಿಯೇ ಮಾಡಿಬಿಟ್ಟು ನನ್ನ ಮಗನಿಗೆ ಕೊಡ್ತೀನಿ ಅಷ್ಟೇ. ಇದು ನಾನೇನೋ ಕುಡಿಲಿಕ್ಕೆ ಹೋಗಲ್ಲ. ಇವಾಗ ಜಸ್ಟ್ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ. ತುಂಬ ನೀರು ಹಾಕಿ ಜ್ಯೂಸ್ ಎಲ್ಲ ಮಾಡ್ಕೊಳ್ಳಲಿಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಾಗುತ್ತಲ್ವ ನೀವು ಎಷ್ಟು ಜನರಿಗೆ ಜ್ಯೂಸ್ ಮಾಡ್ತೀರಾ ಎಷ್ಟು ಅಂತ ಹೇಳ್ಬಿಟ್ಟು ಅಂತ. ಅಷ್ಟೇ ನೀರು ಹಾಕ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ಜ್ಯೂಸ್ ಆದ್ರೂ ಮಾಡಿ ಎಲ್ಲ ಫ್ರಿಜ್ಜಲ್ಲಿ ಇಡೋ ಅಂಥದ್ದು ಹಾಗೆ ಇಡೋ ಅಂಥದ್ದು ಮಾಡಬೇಡಿ, ಅದು ರಿಯಾಕ್ಟ್ ಆಗುತ್ತೆ. ಜ್ಯೂಸ್ ಅಂಗಡಿಗಳಲ್ಲೆಲ್ಲ ಹೋಟೆಲ್ಗಳಲ್ಲೆಲ್ಲ ನೋಡಿ, ನಾವು ಹೋದ ಮೇಲೆ ಅವರು ನಮಗೆ ಜ್ಯೂಸ್ ಮಾಡಿಕೊಡ್ತಾರೆ. ಬೇಕ್ರಿಗಳಲ್ಲಿ ಯಾವ ಜ್ಯೂಸ್ ಬೇಕು, ಯಾವ ಹಣ್ಣನ್ನು ಬೇಕು ಆವಾಗ ಅಷ್ಟೇ ಅವ್ರು ಮಾಡಿಕೊಡ್ತಾರೆ. ಮಾಡಿ ಇಡೋ ಅಂಥದ್ದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಅದು ನಾವು ಒಬ್ಬರೇ ಇದ್ದರೆ ಒಬ್ಬರಿಗೆ ಮಾಡ್ಕೊಳ್ಳಿ, ಅಥವಾ ಇಬ್ಬರಿದ್ರೆ ಇಬ್ಬರು ಮಾಡ್ಕೊಳ್ಳಿ, ಇಲ್ಲ ಬಂದಮೇಲೆ ಮಾಡ್ಕೊಳ್ಳಿ. ಮುಂಚೆನೇ ದ್ರಾಕ್ಷಿ ಆಗಲಿ, ಕಿತ್ತಳೆ ಹಣ್ಣಾಗಲಿ, ಮೋಸಂಬಿ ಆಗಲಿ ಮಾಡಿ ಇಡೋ ಅಂಥದ್ದು ಅದು ಸ್ಲೋ ಪಾಯ್ಸನ್ ರೀತಿ ಆಗಿಬಿಡುತ್ತೆ. ಅದು ಏನು ವರ್ಕ್ ಆಗೋಲ್ಲ. ನಾವು ತಿಂದಿದ್ದಂಥದ್ದು ಶಕ್ತಿ ಆಗಬೇಕು ಹೊರತು ಫುಡ್ಡು ಅದು ಏನು ವರ್ಕ್ ಆಗಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಅಲ್ವಾ ಅದು. ಹಾಗಾಗಿ ಯಾವುದೇ ಜ್ಯೂಸ್ ಆಗಲಿ ನಾವು ಮಾಡ್ಕೊಂಡಿರ್ತೀವಿ ನೋಡಿ, ಅದು 15 ನಿಮಿಷ ಅಷ್ಟೇ ಅದಕ್ಕೆ ಡೇಟ್ ಅಂತ ಹೇಳೋದು, ಟೈಮು 15 ನಿಮಿಷ ಅಷ್ಟೇ. 15 ನಿಮಿಷದೊಳಗಡೆ ನಾವು ಆ ಜ್ಯೂಸನ್ನ ಕುಡಿದ್ಬಿಟ್ರೆ
ಬೆಸ್ಟ್. ಅದು ನಮಗೆ ಹೆಲ್ತ್ ಬೆನಿಫಿಟ್ಸು. ಅದನ್ನು ಮಾಡಿಟ್ಟು ಅರ್ಧ ಗಂಟೆ ಎಲ್ಲ ಆದಮೇಲೆ ಅದು ನೋ ಯೂಸ್. ಇವಾಗ ಹೇಳ್ತೀವಲ್ಲ ನೋಡಿ, ಟೀ ಕಾಫಿ ಅದೆಲ್ಲ ಮತ್ತೆ ಮತ್ತೆ ಬಿಸಿ ಮಾಡಬಾರ್ದು, ಒಂದೇ ಸಲಕ್ಕೆ ಸರಿ ಅಂತ. ಹಾಗೆಯೇ ಜ್ಯೂಸು ಕೂಡ ಅಷ್ಟೇ. ನಾನು ಸ್ವಲ್ಪ ಲೆಮನ್ ಹಾಕಿದ್ದೀನಿ. ಸೊ ನೋಡ್ಲಿಕ್ಕಂತೂ ಗ್ರೀನರಿಯಾಗಿ ಸಖತ್ತಾಗಿರುತ್ತೆ. ಸೊ ಇಷ್ಟೇ ಈ ವಿಡಿಯೋ. ಥ್ಯಾಂಕ್ ಯು, ಬಾಯ್.